ನಮಸ್ಕಾರ. ಇವತ್ತಿನ ನಮ್ಮ ಈ ಪಯಣದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಒಂದು ರೋಚಕ ಅಧ್ಯಾಯವನ್ನ ನೋಡೋಣ. ಇದು ಅಖಂಡ ಭಾರತವನ್ನ ಮೊದಲ ಬಾರಿಗೆ ಒಂದುಗೂಡಿಸಿದ ಒಂದು ಮಹಾಶಕ್ತಿಯ ಕಥೆ. ಅದೇ ಮೌರ್ಯ ಸಾಮ್ರಾಜ್ಯ. ಒಂದು ಪ್ರಶ್ನೆ ಬರುತ್ತೆ. ಪ್ರಾಚೀನ ಭಾರತದ ವಿಶಾಲವಾದ ಹರಿದು ಹಂಚಿ ಹೋಗಿದ್ದ ಭೂಭಾಗಗಳನ್ನ ಮೊಟ್ಟಮೊದಲ ಬಾರಿಗೆ ಒಂದೇ ಆಡಳಿತದಡಿ ತಂದ ಸಾಮ್ರಾಜ್ಯ ಯಾವುದು? ಅದಕ್ಕೆ ಉತ್ತರ ಬೇರೇನೂ ಅಲ್ಲ, ಮೌರ್ಯ ಸಾಮ್ರಾಜ್ಯ. ಬನ್ನಿ, ಆ ಮಹಾನ್ ಸಾಮ್ರಾಜ್ಯದ ಕಥೆಯನ್ನ ಈಗ ಶುರು ಮಾಡೋಣ. ಮೌರ್ಯರು ಅಧಿಕಾರಕ್ಕೆ ಬರೋಕೂ ಮುಂಚೆ ಭಾರತದ ರಾಜಕೀಯ ಭೂಪಟ ಹೇಗಿತ್ತು ಅಂದ್ರೆ, ಅಲ್ಲಲ್ಲಿ ಸಣ್ಣ ರಾಜ್ಯಗಳು ಒಂದಕ್ಕೊಂದು ಯುದ್ಧ ಮಾಡ್ತಾ ಇದ್ದು. ಅದರಲ್ಲೂ ಮಗಧ ರಾಜ್ಯದಲ್ಲಂತೂ ರಾಜಕೀಯ ಅಸ್ಥಿರತೆ ತುಂಬಾನೇ ಇತ್ತು. ಇಂಥ ಒಂದು ಗೊಂದಲದ ಪರಿಸ್ಥಿತಿಯಲ್ಲೇ ಒಂದು ಹೊಸ ಶಕ್ತಿಯ ಉದಯಕ್ಕೆ ವೇದಿಕೆ ಸಿದ್ಧವಾಯಿತು. ಹಾಗಾದ್ರೆ ಈ ಸಾಮ್ರಾಜ್ಯ ಹುಟ್ಕೊಳ್ಳಕ್ಕೆ ಬೇಕಾದಂಥ ಆ ಪರ್ಫೆಕ್ಟ್ ರೆಸಿಪಿ ಏನಿತ್ತು ನೋಡಿ. 4 ಪ್ರಮುಖ ಅಂಶಗಳು ಒಟ್ಟಿಗೆ ಸೇರಿದ್ವು. 1. ನಂದವಂಶದ ದುರ್ಬಲ ಆಡಳಿತ. 2. ಮಗಧದ ಜನರಲ್ಲಿ ಹೆಚ್ಚಾಗಿದ್ದ ಅಸಮಾಧಾನ. 3. ಚಾಣಕ್ಯನ ಚಾಣಾಕ್ಷ ರಾಜನೀತಿ. ಮತ್ತು 4. ಚಂದ್ರಗುಪ್ತ ಮೌರ್ಯನ ಧೈರ್ಯ ಮತ್ತು ಯುದ್ಧ ಕೌಶಲ್ಯ. ಇವೆಲ್ಲವೂ ಸೇರಿ ಒಂದು ಹೊಸ ಇತಿಹಾಸವನ್ನೇ ಬರೆದವು. ಸರಿ, ಈಗ ಈ ಸಾಮ್ರಾಜ್ಯವನ್ನ ಕಟ್ಟಿದ ಆ ಹೀರೋಗಳ ಬಗ್ಗೆ ಮಾತಾಡೋಣ. ತಮ್ಮ ಮಹತ್ವಾಕಾಂಕ್ಷೆ ಮತ್ತು ಅದ್ಭುತ ಯುದ್ಧತಂತ್ರಗಳಿಂದ ಇಡೀ ದೇಶದ ನಕ್ಷೆಯನ್ನೇ ಬದಲಿಸಿದ ಆ ಮೊದಲ ಚಕ್ರವರ್ತಿಗಳ ಕಥೆಯನ್ನ ತಿಳಿಯೋಣ. ಮೊದಲಿಗೆ ಬರೋರೆ ಈ ಸಾಮ್ರಾಜ್ಯದ ಫೌಂಡರ್ ಚಂದ್ರಗುಪ್ತ ಮೌರ್ಯ. ಈತ ನಂದವಂಶವನ್ನೇ ಕಿತ್ತೊಗೆದು ಅಧಿಕಾರಕ್ಕೆ ಬಂದ. ಉತ್ತರ ಭಾರತದ ಬಹುತೇಕ ಭಾಗಗಳನ್ನ ಗೆದ್ದ. ಅಷ್ಟೇ ಅಲ್ಲ, ಗ್ರೀಕ್ ಆಕ್ರಮಣಕಾರ ಸೆಲ್ಯೂಕಸ್ ನಿಕೇಟರ್ನನ್ನು ಸೋಲಿಸಿದ. ತನ್ನ ಗುರು ಚಾಣಕ್ಯನ ಜೊತೆ ಸೇರಿ ಒಂದು ಬಲಿಷ್ಠ ಆಡಳಿತ ವ್ಯವಸ್ಥೆಯನ್ನ ಸ್ಥಾಪಿಸಿದ. ತನ್ನ ಕೊನೆಯ ದಿನಗಳಲ್ಲಿ ಜೈನ ಧರ್ಮವನ್ನ ಸ್ವೀಕರಿಸಿ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತದ ಮೂಲಕ ದೇಹತ್ಯಾಗ ಮಾಡಿದ. ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರ ಬಂದ. ಗ್ರೀಕರು ಇವನಿಗೆ ಅಮಿತ್ರಘಾತ ಅಂತ ಒಂದು ಬಿರುದು ಕೊಟ್ಟಿದ್ರು, ಅಂದ್ರೆ ಶತ್ರುಗಳ ಸಂಹಾರಕ ಅಂತ. ಆ ಹೆಸರಿಗೆ ತಕ್ಕ ಹಾಗೆ ಸಾಮ್ರಾಜ್ಯವನ್ನ ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿಯವರೆಗೂ ವಿಸ್ತರಿಸಿ ತಂದೆಯ ಪರಂಪರೆಯನ್ನ ಯಶಸ್ವಿಯಾಗಿ ಮುಂದುವರಿಸಿದ. ಈಗ ನಾವು ಬರ್ತಾ ಇದ್ದೀವಿ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ, ಬಹುಶಃ ಇಡೀ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧ ರಾಜನ ಕಥೆಗೆ. ಅದುವೇ ಅಶೋಕ. ಅವನ ಕಥೆ ಕೇವಲ ಯುದ್ಧ ಮತ್ತು ವಿಜಯದ್ದಲ್ಲ, ಬದಲಾಗಿ ಒಂದು ಅದ್ಭುತ ಪರಿವರ್ತನೆಯ ಕಥೆ. ಅಶೋಕನ ಜೀವನದಲ್ಲಿ 2 ಮುಖಗಳನ್ನ ನೋಡಬಹುದು. ಒಂದ್ ಕಡೆ ಚಂಡಾಶೋಕ, ಅಂದ್ರೆ ಕ್ರೂರ ಯುದ್ಧಘೋರ ಅಶೋಕ. ಅವನಿಗೆ ಸಾಮ್ರಾಜ್ಯ ವಿಸ್ತರಣೆ ಒಂದೇ ಗುರಿಯಾಗಿತ್ತು. ಇನ್ನೊಂದ್ ಕಡೆ ಧರ್ಮಾಶೋಕ, ಶಾಂತಿಪ್ರಿಯ, ಜನಾನುರಾಗಿ, ಅಹಿಂಸೆಯನ್ನ ಅಪ್ಪಿಕೊಂಡ ಅಶೋಕ. ಹಾಗಾದ್ರೆ ಈ ಪರಿವರ್ತನೆಗೆ ಕಾರಣ ಏನು? ಆ ದೊಡ್ಡ ಬದಲಾವಣೆಗೆ ಕಾರಣವಾದದ್ದು ಒಂದೇ ಒಂದು ಯುದ್ಧ. ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಳಿಂಗ ಯುದ್ಧ. ಇವತ್ತಿನ ಒಡಿಶಾ ಪ್ರದೇಶದಲ್ಲಿ ನಡೆದ ಈ ಯುದ್ಧ ಅಶೋಕನ ಜೀವನದ ದಿಕ್ಕನ್ನೇ ಬದಲಿಸ್ಬಿಡ್ತು. ಆ ಯುದ್ಧದ ಭೀಕರತೆಯನ್ನ ಊಹಿಸೋಕೂ ಕಷ್ಟ. ಸಾವಿರಾರು ಜನ ಪ್ರಾಣ ಕಳೆದುಕೊಂಡ್ರು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ರಕ್ತದ ಕೋಡಿ, ಹೆಣಗಳ ರಾಶಿ. ಈ ದೃಶ್ಯ ಅಶೋಕನನ್ನ ಒಳಗಿನಿಂದಲೇ ಅಲುಗಾಡಿಸ್ಬಿಡ್ತು. ಈ ಸಾವುಗಳು ಕೇವಲ ಸಂಖ್ಯೆಗಳಾಗಿರ್ಲಿಲ್ಲ, ಅವು ಅವನ ಮನಸ್ಸಿನ ಮೇಲೆ ಅಳಿಸಲಾಗದ ಗಾಯ ಮಾಡಿದ್ವು. ಯುದ್ಧದ ಈ ಭಯಾನಕತೆಯಿಂದ ಅವನಿಗೆ ಜಿಗುಪ್ಸೆ ಹುಟ್ಟಿ ಮನಸ್ಸಿಗೆ ಶಾಂತಿ ಬೇಕು ಅಂತ ಅನ್ಸ್ತು. ಆ ಹುಡುಕಾಟ ಅವನನ್ನ ತಂದು ನಿಲ್ಸಿದ್ದು ಬೌದ್ಧ ಧರ್ಮದ ಬಾಗಿಲಲ್ಲಿ. ಶಸ್ತ್ರದಿಂದ ಗೆಲ್ಲೋದಕ್ಕಿಂತ ಧರ್ಮದಿಂದ ಗೆಲ್ಲೋದೇ ಶ್ರೇಷ್ಠ ಅಂತ ಅವನಿಗೆ ಅರಿವಾಯಿತು. ಇದು ಕೇವಲ ಅವನ ವೈಯಕ್ತಿಕ ಬದಲಾವಣೆ ಆಗಿರ್ಲಿಲ್ಲ ನೋಡಿ, ಅದನ್ನೇ ತನ್ನ ಆಡಳಿತದ ನೀತಿಯನ್ನಾಗಿ ಮಾಡ್ಕೊಂಡ. ಅದನ್ನೇ ಧಮ್ಮ ಅಂತ ಕರೆಯೋದು. ಇದರ ಪ್ರಕಾರ ಪ್ರಜೆಗಳ ಕಲ್ಯಾಣವೇ ಮುಖ್ಯ. ಧಾರ್ಮಿಕ ಸಹಿಷ್ಣುತೆ, ಪ್ರಾಣಿ ಹಿಂಸೆ ನಿಷೇಧಕ್ಕೆ ಒತ್ತು ಕೊಟ್ಟ. ಈ ವಿಚಾರಗಳನ್ನ ಜನರಿಗೆ ತಲುಪಿಸೋಕೆ ಧರ್ಮ ಮಹಾಮಾತ್ರರು ಅಂತ ಅಧಿಕಾರಿಗಳನ್ನ ನೇಮಿಸಿದ. ಅಷ್ಟೇ ಅಲ್ಲ, ಶ್ರೀಲಂಕಾ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಬೌದ್ಧ ಧರ್ಮವನ್ನ ಹರಡೋಕೆ ಧರ್ಮ ಪ್ರಚಾರಕರನ್ನೂ ಕಳಿಸಿದ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಅವರು ಹೇಗೆ ಮ್ಯಾನೇಜ್ ಮಾಡ್ತಿದ್ರು? ಅದರ ಸೀಕ್ರೆಟ್ ಏನು? ಅದರ ಬ್ಲೂಪ್ರಿಂಟ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಮೌರ್ಯರ ಆಡಳಿತ ವ್ಯವಸ್ಥೆ ತುಂಬಾನೇ ವ್ಯವಸ್ಥಿತವಾಗಿತ್ತು. ಎಲ್ಲದಕ್ಕೂ ಮೇಲ್ಗಡೆ ರಾಜ. ಆದ್ರೆ ರಾಜ ಒಬ್ನೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲಲ್ವಾ? ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಮಂತ್ರಿಗಳ ಒಂದು ಟೀಮ್. ಸಾಮ್ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸಿ ಗವರ್ನರ್ಗಳನ್ನ ನೇಮಿಸಲಾಗಿತ್ತು. ಜೊತೆಗೆ ನ್ಯಾಯ ವ್ಯವಸ್ಥೆ ಕೂಡ ತುಂಬಾನೇ ಕಠಿಣವಾಗಿತ್ತು. ಮೆಗಾಸ್ತನೀಸ್ ಅನ್ನೋ ಗ್ರೀಕ್ ರಾಯಭಾರಿ ಹೇಳ್ತಾನೆ, ಅಬ್ಬಬ್ಬಾ, ಮೌರ್ಯರ ಸೇನೆ ನೋಡಿದ್ರೆ ಎಂಥವರಿಗೂ ನಡುಕ ಹುಟ್ಟುತ್ತೆ ಅಂತ. ಅವರ ಹತ್ತಿರ ಲಕ್ಷಾಂತರ ಕಾಲಾಳುಗಳು, ಅಶ್ವದಳ ಮತ್ತು ಅತ್ಯಂತ ಭಯಾನಕವಾದ ಆನೆಗಳ ಪಡೆ ಇತ್ತು.
ಇದು ಸಾಮ್ರಾಜ್ಯದ ರಕ್ಷಣೆಗೆ ಬಹಳ ಮುಖ್ಯವಾಗಿತ್ತು. ಮೌರ್ಯರ ಕೊಡುಗೆ ಕೇವಲ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರ ಕಲೆ, ವಾಸ್ತುಶಿಲ್ಪ ಅದ್ಭುತ. ಇವತ್ತಿಗೂ ನಾವು ನೋಡ್ಬೋದಾದ ಕೆಲವು ಉದಾಹರಣೆಗಳು ಅಂದ್ರ ಸಾರನಾಥದಲ್ಲಿರೋ ನಮ್ಮ ರಾಷ್ಟ್ರ ಲಾಂಛನ, ಸಾಂಚಿಯ ಬೃಹತ್ ಸ್ತೂಪ ಮತ್ತು ಬಾರಾಬರ್ನ ಕಲ್ಲಿನ ಗುಹೆಗಳು. ಆದ್ರೆ ಎಷ್ಟೇ ದೊಡ್ಡದಾಗಿದ್ರೂ ಪ್ರತಿಯೊಂದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಅಲ್ವಾ? ಮೌರ್ಯ ಸಾಮ್ರಾಜ್ಯದ ಕಥೆಯೂ ಅಷ್ಟೇ. ಅಷ್ಟು ಬಲಿಷ್ಠವಾಗಿದ್ದ ಸಾಮ್ರಾಜ್ಯ ಹೇಗೆ ಪತನವಾಯಿತು? ಬನ್ನಿ ಅದರ ಕೊನೆಯ ದಿನಗಳ ಬಗ್ಗೆ ನೋಡೋಣ. ಅಶೋಕನ ನಂತರ ಬಂದವರು ಆ ಸಾಮ್ರಾಜ್ಯದ ಭಾರವನ್ನ ಹೊರೋಕೆ ಅಷ್ಟು ಶಕ್ತರಾಗಿರ್ಲಿಲ್ಲ. ಅವನ ಮೊಮ್ಮಗ ದಶರಥ ಇರ್ಬೋದು ಅಥವಾ ಬೇರೆ ಉತ್ತರಾಧಿಕಾರಿಗಳಿರ್ಬೋದು, ಅವರಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹಿಡಿದಿಟ್ಕೊಳ್ಳೋಕೆ ಆಗ್ಲಿಲ್ಲ. ಸಮಸ್ಯೆಗಳು ಒಂದರ ಮೇಲೊಂದು ಬರೋಕೆ ಶುರುವಾದು. ದುರ್ಬಲ ರಾಜರು, ಖಜಾನೆ ಖಾಲಿಯಾಗ್ತಾ ಬಂತು, ಸೈನಿಕರಲ್ಲಿ ಅಸಮಾಧಾನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಹೋಯ್ತು. ಕೊನೆಗೆ ಕ್ರಿಸ್ತಪೂರ್ವ 185ರಲ್ಲಿ ಅಂತ್ಯ ಹತ್ರ ಬಂತು. ಮತ್ತು ಕೊನೆಗೆ ಆ ಅಂತಿಮ ಹೊಡೆತ ಬಿದ್ದಿದ್ದು ಹೊರಗಿನಿಂದಲ್ಲ, ಒಳಗಿನಿಂದಲೇ. ಕ್ರಿಸ್ತಪೂರ್ವ 185ರಲ್ಲಿ ಮೌರ್ಯವಂಶದ ಕೊನೆಯ ರಾಜ ಬೃಹದ್ರಥನನ್ನ ಅವನದ್ದೇ ಸೇನಾಪತಿ ಪುಷ್ಯಮಿತ್ರ ಶುಂಗ ಹತ್ಯೆ ಮಾಡ್ದ. ಇದರೊಂದಿಗೆ ಮೌರ್ಯಯುಗ ಮುಗ್ದು ಶುಂಗವಂಶದ ಆಳ್ವಿಕೆ ಶುರುವಾಯಿತು. ಸರಿ, ಸಾಮ್ರಾಜ್ಯ ಹೋಯ್ತು. ಆದ್ರೆ ಅದರ ನೆನ್ಪು, ಅದರ ಕೊಡುಗೆ, ಅದು ಇವತ್ತಿಗೂ ಜೀವಂತವಾಗಿದೆ. ಹಾಗಾದ್ರೆ ಈ ಪ್ರಾಚೀನ ಸಾಮ್ರಾಜ್ಯ ನಮಗಾಗಿ ಬಿಟ್ಟು ಹೋದ ಶಾಶ್ವತ ಪರಂಪರೆ ಏನು? ಮೌರ್ಯರನ್ನ ನಾವು ಯಾಕೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಅವರೇ ಮೊದಲು ಅಖಂಡ ಭಾರತ ಅನ್ನೋ ಕಲ್ಪನೆಗೆ ಒಂದು ರೂಪ ಕೊಟ್ಟಿದ್ದು. ಮುಂದಿನ ಅನೇಕ ಸಾಮ್ರಾಜ್ಯಗಳಿಗೆ ಒಂದು ಮಾದರಿಯಾಗುವಂಥ ಆಡಳಿತ ವ್ಯವಸ್ಥೆಯನ್ನ ನೀಡಿದ್ರು. ಬೌದ್ಧ ಧರ್ಮ ಇಡೀ ಜಗತ್ತಿಗೆ ಹರಡೋಕೆ ಒಂದು ವೇದಿಕೆ ನಿರ್ಮಿಸಿದ್ರು ಮತ್ತು ಭಾರತದಲ್ಲಿ ರಾಜಕೀಯ ಏಕತೆಯ ಹೊಸ ಯುಗವನ್ನೇ ಪ್ರಾರಂಭಿಸಿದ್ರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದಿನ ಈ ಸಾಮ್ರಾಜ್ಯದಿಂದ ನಾವು ಇವತ್ತು ಕಲಿಬೇಕಾಗಿರೋದು ಏನಾದ್ರೂ ಇದೆಯಾ? ಅವರ ಆಡಳಿತ, ಏಕತೆಯ ಪಾಠಗಳು ಇವತ್ತಿನ ಜಗತ್ತಿಗೆ ಅನ್ವಯಿಸ್ತಾ? ಯೋಚನೆ ಮಾಡಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.